ಈ ರೀತಿಯಾಗಿ ಶರೀರ ಭಾವ ಕರ್ಮಗಳನ್ನು ಮಾಡುವಂಥವರು ಅವರು ಹೆಂಗಿರ್ತಾರಂತೆ, ಅವರಿಗೆ ಹದ್ದು ಇರೋದಿಲ್ಲ, ಎಲ್ಲೇ ಇರೋದಿಲ್ಲ, ಅವರಿಗೆ ಒಡ್ಡು ಎನ್ನುವಂಥದ್ದು ಇರೋದಿಲ್ಲ. ತಮಗೆ ಇಷ್ಟ ಬಂದ ರೀತಿಯಲ್ಲಿ ತಮ್ಮ ದೇಹವನ್ನು, ಆತ್ಮವನ್ನು, ಮನಸ್ಸನ್ನು ಕೆಡಿಸಿಕೊಂಡವರಾಗಿ ಅವರು ಜೀವಿಸ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಇಲ್ಲಿ ದೇವರು ನಮ್ಮ ಸಂಗಡ ಇವತ್ತಿನ ದಿವಸ ಮಾತಾಡ್ತಾ ಇದ್ದಾನೆ. ಏನಂತ ಹೇಳಂತಂದ್ರೆ 25ನೇ ಅಧ್ಯಾಯ ನೀವು ಜ್ಞಾನೋಕ್ತಿಗಳ ಪುಸ್ತಕ 28ನೇ ವಚನವನ್ನು ನೀವು ಓದಿದ್ದೆ ಆದರೆ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ಏನಂತ ಹೇಳಂತಂದ್ರೆ ಓದ್ತಿರೋ ಒಂದ್ಸರಿಮಾ ಜ್ಞಾನೋಕ್ತಿ 25:28. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನವಾಗಿರುವಂಥ ವ್ಯಕ್ತಿ. ಹಲ್ಲೆಲೂಯಾ. ಆತ್ಮವನ್ನು ನಾವು ಸ್ವಾಧೀನ ಮಾಡಿಕೊಂಡಂಥ ಮಕ್ಕಳಾಗಿ ನಾವು ಇರಬೇಕು. ಒಂದು ವೇಳೆ ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದೆ ಇದ್ದರೆ ಆ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಹೆಂಗಿರುತ್ತಂತೆ, ಆವತ್ತಿನ ದಿವಸಗಳಲ್ಲಿ ಊರಿನ ಸುತ್ತ ಗೋಡೆ ಇರ್ತಾ ಇತ್ತು, ಕೋಟೆ ಇರ್ತಾ ಇತ್ತು. ಯಾಕೆ ಹೇಳ್ರಿ, ಒಳಗಡೆ ಯಾರು ಕಳ್ಳರು, ದಂಗೆಕೋರರು, ದಗೆಕೋರರು, ಇನ್ನೊಬ್ಬ ಶತ್ರುವಿನ ರಾಜನು, ಅರಸನು ಬಂದು ನಮ್ಮನ್ನು ಸ್ವಾಧೀನಪಡಿಸಿಕೊಳ್ಳಲಾರದಾಗಿ ಆ ಒಂದು ಕೋಟೆ ಗೋಡೆ ಎನ್ನುವಂಥದ್ದು ಏನು ಮಾಡ್ತಾ ಇತ್ತು, ನಮ್ಮನ್ನು ಕಾಯ್ತಾ ಇರ್ತಾ ಇತ್ತು. ಹಲ್ಲೆಲೂಯಾ. ಅಂಥದಕ್ಕೆ ಸಮಾನ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಆತ್ಮ ಪರವಶರಾಗಿ ಆತ್ಮವನ್ನು ಸ್ವಾಧೀನ ಮಾಡಿಕೊಂಡಂಥ ಮಕ್ಕಳಾಗಿ ನಾವು ಜೀವಿಸಬೇಕು. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದಾನೆ ಅಂದರೆ, ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನಲ್ಲಿ. ಏನಂತ ಹೇಳಂತಂದರೆ, ಶರೀರಾಧೀನ ಸ್ವಭಾವ ಉಳ್ಳಂಥವ್ರು 21ನೇ ವಚನದಲ್ಲಿ ನಾವು ನೋಡುವಾಗ 5ನೇ ಅಧ್ಯಾಯ ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದೇ ಇಲ್ಲವೆಂದು ನಾನು ನಿಮಗೆ ಹಿಂದೆ ಹೇಳಿದಂತೆ ಈಗಲೂ ಕೂಡ ಎಚ್ಚರಿಸಿ ನಿಮಗೆ ಹೇಳುತ್ತೇನೆ. ಅದನ್ನು ನೀವು ಮಾಡುವವರಾಗಿ ಇರಬಾರ್ದು. ಜಾರತ್ವ ಆಗಲಿ, ವಿಗ್ರಹಾರಾಧನೆ ಆಗಿರಲಿ, ನಾಚಿಕೆ ಆಗಿರಲಿ, ಮಾಟ ಆಗಿರಲಿ, ಅಗೆತನ ಆಗಿರಲಿ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಮತ್ಸರ ಮತ್ತು ಕುಡಿಕತನ, ದುಂದೌತಣ, ಇಂತಹ ಕಾರ್ಯಗಳನ್ನು ಮಾಡುವವರಾಗಿ ನೀವು ಇರಬಾರ್ದು. ಅವುಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ಕಡಾಖಂಡಿತವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಆದರೆ ಮುಂದೆ ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ ಏನಂದರೆ, ದೇವರ ಆತ್ಮ ಉಳ್ಳಂಥ ಮಕ್ಕಳಾಗಿರ್ತಕ್ಕಂಥ ನಾವು, ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮಲ್ಲಿ ಏನೇನಿರಬೇಕಂತೆ, ಪ್ರೀತಿ ಇರಬೇಕು. ಅಪ್ಪರು ಯಾವಾಗ ಹೇಳ್ತಾ ಇರ್ತಾರೆ ಪ್ರೀತಿ ಮತ್ತು ಕ್ಷಮಾಪಣೆ ಕುರಿತಾಗ. ಅದು ಯಾಕಂದರೆ ಮುಖ್ಯವಾಗಿ ಸತ್ಯವೇದ ಹೇಳುವಂಥದ್ದೇ ಅದು. ದೇವರು ಪ್ರೀತಿಯಾಗಿದ್ದಾನೆ, ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಾವು ಕೂಡ ಪ್ರೀತಿಯುಳ್ಳವರಾಗಿ ಇರಬೇಕು. ನಮ್ಮನ್ನು ದೇವರು ಹೇಳ್ತಾ ಇದ್ದಾನೆ, ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಎಂಬುದಾಗಿ ಪ್ರಾರ್ಥನೆ ಹೇಳಿಕೊಟ್ಟ ಹಾಗೆ ನಾವು ತಪ್ಪು ಮಾಡಿದರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀವೇನು ಮಾಡಬೇಕು, ಕ್ಷಮಿಸಬೇಕು. ಯಾರು ಕ್ಷಮಾಪಣೆ ಮಾಡುವವರಾಗಿರ್ತಾರೋ, ಯಾರು ಕ್ಷಮಿಸುವವರಾಗಿರ್ತಾರೋ ಅವರಿಗೆ ಕ್ಷೇಮ ಎನ್ನುವಂಥದ್ದು ಬರೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಅದು ಏನೋ ಮಾಡಿದ್ದು ಮನಸ್ಸಿನಲ್ಲಿ ಹಂಗೆ ಇಟ್ಕೊಂಡಿದ್ರೆ ಅದರಿಂದ ಏನಾಗುತ್ತೆ ರೀ, ದ್ವೇಷ ಬರುತ್ತೆ, ಕಕ್ಷೆ ಬರುತ್ತೆ, ಅಸೂಯೆ ಹುಟ್ಟುತ್ತೆ. ಅವರನ್ನು ಸಾಯಿಸುವಷ್ಟರ ಮಟ್ಟಿಗೆ ದೊಡ್ಡದಾಗಿರ್ತಕ್ಕಂಥ